ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಟ್ರೋಲಿಗರಿಂದ ಕೆಟ್ಟ ಕಮೆಂಟ್ ಬಂದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಇಬ್ಬರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ನೆಗೆಟಿವ್ ಟ್ರೋಲ್ ಕೇಸ್ ಪ್ರಕರಣ ಸಂಬಂಧ ನೆಗೆಟಿವ್ ಕಮೆಂಟ್ ಹಾಕಿದ್ದ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಚಂದ್ರು ಮತ್ತು ನಿಖಿಲ್ ಬಂಧಿತ ಆರೋಪಿಗಳು. ಸೈಬರ್ ಪೊಲೀಸರು ಈ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡದ್ದು ಇಬ್ಬರನ್ನ ಈಗ ಪತ್ತೆ ಮಾಡಿ ವಶಕ್ಕೆ ಪಡೆದಿದ್ದಾರೆ. ಚಿಕ್ಕಬಾಣವಾರದ ಚಂದ್ರು, ದಾವಣಗೆರೆಯ ನಿಖಿಲ್ ಅರೆಸ್ಟ್ ಆಗಿರೋರು. ವೃತ್ತಿಯಲ್ಲಿ ಟೆಕ್ಕಿ ಆಗಿದ್ದಂತಹ ದಾವಣಗೆರೆಯ ನಿಖಿಲ್ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಕ್ಕಂತಹ ಚಂದ್ರು 15 ಟ್ರಾಲರ್ಗಳ ವಿರುದ್ಧ ಇದೀಗ ದೂರನ್ನ ಕೊಟ್ಟಿದ್ರು ವಿಜಯಲಕ್ಷ್ಮಿಯವರು. ಆ ಪೈಕಿ ಇಬ್ಬರ ವಿರುದ್ಧ ಆಕ್ಷನ್ ಅನ್ನ ತೆಗೆದುಕೊಳ್ಳಲಾಗಿದೆ. ಸೊ ಅವರು ಕಮೆಂಟ್ ಮಾಡಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಸ್ಕ್ರೀನ್ ಶಾಟ್ಗಳನ್ನು ಅವರು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಚಂದ್ರು ಮತ್ತು ನಿಖಿಲ್ ವಿರುದ್ಧ ಈಗ ಪ್ರಕರಣ ದಾಖಲಾಗಿದ್ದು ಬಂಧನಕ್ಕೆ ಒಳಪಟ್ಟಿದ್ದಾರೆ. ಆಧಾರದ ಮೇಲೆ ನಮ್ಮ ಕ್ರೈಮ್ ಟೀಮ್ CCB ಟೀಮ್ ಅವರು ಇಬ್ಬರು ಜನಗೆ ವಶಕ್ಕೆ ತಗೊಂಡಿದ್ದಾರೆ. ಇನ್ನೂ ಕೆಲವರು ಅರೆಸ್ಟ್ ಆಗಬೇಕು. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ್ಯಸ್ ಆಫ್ ನಾವು ಒಬ್ಬ ಚಿಕ್ಕಬಾಣಾವರ್ ಅಲ್ಲಿ ಅವ್ರು ವಾಸ ಮಾಡ್ತಾರೆ, ಇನ್ನೊಬ್ಬ ದಾವಣಗೆರೆಯಲ್ಲಿ. ಅವರಿಬ್ಬರು ವಶಕ್ಕೆ ನಮ್ಮ ಪೊಲೀಸವ್ರು ತೊಗೊಂಡಿದ್ದಾರೆ. ಅವ್ರ ಕಡೆಯಿಂದ ಇನ್ನೂ ಮಾಹಿತಿ ಏನು ಬಂದರೆ ಪ್ಲಸ್ ಇನ್ನೂ ಯಾರ್ಯಾರ್ದು ಮಾಹಿತಿ ನಮಗೆ ಆಲ್ರೆಡಿ ಕಂಪ್ಲೇಂಟ್ಲಿದೆ. ಆ ಆಧಾರ ಮೇಲೆ ನಾವು ವರ್ಕೌಟ್ ಮಾಡ್ತಾಯಿದ್ದೀವಿ. ಸರ್, ಇದು ಒಂದು ಈ ಸರ್ ಇವ್ರುಗಳು ಯಾರು? ಇವ್ರುಗಳು ಏನಾದರೂ ಪರ್ಟಿಕ್ಯುಲರ್ ರೀಸನ್ಸ್ ಇದೆಯಾ? ಇವರ ಹಿನ್ನೆಲೆ ಏನು? ಅದೆಲ್ಲ ನಾವು ಸದ್ಯಕ್ಕೆ ವಶಕ್ಕೆ ತೊಗೊಂಡಿದ್ದೀವಿ. ಅದೇ ಬಗ್ಗೆನೇ ತನಿಖೆ ನಡೀತಾ ಇದೆ. ಇದಕ್ಕೆ ಹಿಂದೆ ಯಾರು, ಇದಕ್ಕೆ ಪ್ರಚೋದನೆ ಕೊಡೋರು ಯಾರು ಅಥವಾ ಹೆಲ್ಪ್ ಮಾಡೋರು ಯಾರು, ಅದ್ರ ಬಗ್ಗೆ ಎಲ್ಲ ನಮ್ಮ ಟೀಮವ್ರು ಕೆಲಸ ಮಾಡ್ತಾಯಿದ್ದಾರೆ. ಸರ್, ಈ ಕೇಸನ್ನು ಹೊರತುಪಡಿಸಿ ಸಹಿತ ಆನ್ಲೈನ್ನಲ್ಲಿ ಹೆಣ್ಮಕ್ಳಿಗೆ ಅಶ್ಲೀಲವಾಗಿ ಬೈಯುವಂಥದ್ದು ಮತ್ತು ಕೆಟ್ಟದಾಗಿ ಕಮೆಂಟ್ಸ್ಗಳು ಮಾಡೋವಂಥದ್ದು, ಅವರು ಪರ್ಸನಲ್ ಆಗಿ ಮೆಸೇಜ್ ಮಾಡೋವಂಥದ್ದು ಸಾಕಷ್ಟುಗಳು ನಡೀತಿರ್ತವೆ, ದೂರುಗಳು ಬರ್ತಿರಲ್ಲ. ಇದ್ರ ಬಗ್ಗೆ ನೀವು ಹೆಣ್ಮಕ್ಳಿಗೆ ಹೇಳೋದೇ ಆದರೆ? ಅಲ್ಲ, ಇದು ಯಾವುದು ಆನ್ಲೈನ್ ಇರಲಿ ಅಥವಾ ಬೇರೆ ರೀತಿಯಿಂದಲೇ ಅದು ಕ್ರೈಮ್ ಅಂದರೆ ಕ್ರೈಮ್ ಇದೆ. ಇದು ಭಾಳ ಒಂದು ಸೀರಿಯಸ್ ಕ್ರೈಮ್ ಇದೆ. ಯಾವ ಕಂಡೀಷನ್ಲಿ ಈ ಥರ ಮಾಡಿದರೆ ಖಂಡಿತ ಅವ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೀವಿ. ಆಲ್ರೆಡಿ ತೊಗೊಂಡಿದ್ದೀವಿ. ಕೆಲವು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ನಾವೇ ಮಾಡ್ತಾಯಿದ್ದೀವಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, 15 ಮಂದಿಯ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ, ಇಬ್ಬರ ಅರೆಸ್ಟ್ ಆಗಿದೆ. ಇವರೇನು ಟ್ರಾಲ್ ಪೇಜ್ಗಳ ಹ್ಯಾಂಡ್ಲರ್ಗಳ ಹೇಗೆ? ದಿವ್ಯಾ, ಕಳೆದ ತಿಂಗಳ 24ರಂದು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸುಮಾರು 15 ಈ ಟ್ರೋಲ್ ಪೇಜ್ಗಳ ವಿರುದ್ಧ ದೂರನ್ನ ಕೊಟ್ಟಿದ್ರು. 15 ಟ್ರೋಲ್ ಪೇಜ್ಗಳ ಲಿಂಕನ್ನು ನೀಡಿ ಇದರಲ್ಲಿ ವಿಜಯಲಕ್ಷ್ಮಿ ಅವರನ್ನ ಅವಹೇಳನವಾಗಿ ಸಾಕಷ್ಟು ಬೈಯುವ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಇಂಥವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸೀಮಂತ್ ಕುಮಾರ್ ಸಿಂಗ್ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಟ್ಟಿದ್ರು. ಆ ದೂರನ್ನ CCBಯ ಸೈಬರ್ ವಿಭಾಗಕ್ಕೆ ಪೊಲೀಸ್ ಆಯುಕ್ತರು ವರ್ಗಾವಣೆ ಮಾಡಿದ್ರು. ಇದೀಗ ಮೆಟಾಗೆ ಒಂದು ಪತ್ರವನ್ನು ಬರೆಯಲಾಗಿತ್ತು. ಆ ಸೋಷಿಯಲ್ ಮೀಡಿಯಾಗಳ ಲಿಂಕನ್ನು ಮತ್ತೆ ಅವರು ಬಳಸ್ತಿದ್ದಂತಹ URL ID-ಯನ್ನು ನೀಡುವಂತೆ ಮನವಿಯನ್ನು ಮಾಡಲಾಗಿತ್ತು. ಆ ಮನವಿಯ ಆಧಾರದ ಮೇಲೆ ಇದೀಗ ಒಂದಷ್ಟು ಡೀಟೇಲ್ ಸಿಕ್ಕ ಹಿನ್ನೆಲೆಯಲ್ಲಿ ಇಬ್ಬರನ್ನ ಬಂಧನ ಮಾಡುವ ಕೆಲಸವನ್ನ CCB ಸೈಬರ್ ವಿಭಾಗದ ಪೊಲೀಸರು ಮಾಡಿದ್ದಾರೆ. ಮೊದಲಿಗೆ ಈ ಚಂದ್ರು ಅಂತ ಈತ ಮತ್ತೆ ನಿಖಿಲ್ ಅಂತೇಳಿ, ಚಂದ್ರು ಬೆಂಗಳೂರಿನ ಚಿಕ್ಕಬಾಣಾವರದ ನಿವಾಸಿ, ಈತ ಆಟೋ ಡ್ರೈವರ್ ಆಗಿ ಕೆಲಸವನ್ನ ನಿರ್ವಹಿಸ್ತಿದ್ದಾನೆ. ಇನ್ನು ಈ ನಿಖಿಲ್ ದಾವಣಗೆರೆಯಲ್ಲಿ, ಈತ ಇಂಜಿನಿಯರ್ ಪದವೀಧರ, ಸಾಫ್ಟ್ವೇರ್ ಇಂಜಿನಿಯರ್ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅಲ್ಲಿಗೆ ಇಬ್ಬರನ್ನ ಬಂಧನ ಮಾಡಲಾಗಿದೆ. ಮತ್ತಷ್ಟು ಮಂದಿ ಇದರ ಹಿಂದೆ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಈ 15 ಪೇಜ್ಗಳಲ್ಲಿ ಇವರು ಕೆಲವೊಂದಿಷ್ಟು ಪೇಜ್ಗಳಲ್ಲಿ ಅಶ್ಲೀಲವಾಗಿ ನಕಲಿ ಐಡಿಗಳನ್ನು ಕ್ರಿಯೇಟ್ ಮಾಡಿ ಅದರಿಂದ ಅಶ್ಲೀಲವಾಗಿ ವಿಡಿಯೋವನ್ನ ಅಂದ್ರೆ ಕಮೆಂಟ್ಗಳನ್ನು ಹಾಕ್ತಿದ್ರು, ಬೈತಿದ್ರು ಅನ್ನೋದು ಇದೀಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಿದೆ. ಸದ್ಯ ಇಬ್ಬರನ್ನ ಕೂಡ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸುವ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ನನ್ನ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ, ಸಂಬಂಧ ದೂರು ಕೊಟ್ಟು ಕೂಡ ಇಲ್ಲಿಯವರೆಗೂ ಅದರ ಬಗ್ಗೆ ಯಾವುದೇ ಆಕ್ಷನ್ ತೆಗೆದುಕೊಂಡಿಲ್ಲ ಅನ್ನುವಂತಹ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು ವಿಜಯಲಕ್ಷ್ಮಿಯವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ. ಅದಾದ ನಂತರ ಪ್ರತಿಕ್ರಿಯೆ ಕೊಟ್ಟಂತಹ ಸೈಬರ್ ಪೊಲೀಸರು, ಇಲ್ಲ ಈ ಕೇಸನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೀವಿ, ಆರೋಪಿಗಳ ಪತ್ತೆ ಹಚ್ತೀವಿ ಅಂತ. ಅದರಂತೆ ಈಗ ಇಬ್ಬರ ಬಂಧನ ಆಗಿದೆ.